ಮತ್ತು ವೃತ್ತಿ ಬಾಂಧವರೇ, ಗೋಷ್ಠಿಯ ಉದ್ಘಾಟನೆಯಿಂದ ನಾನು ಇದೆ ದಾವಣಗೆರೆಯ ಕಾರ್ಯಕ್ರಮದಲ್ಲಿ ಭಾಗಿಯಾದ ನಂತರ ಈಗ ಮತ್ತೆ ತುಮಕೂರಿನ ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರುವ ನನ್ನ ವೃತ್ತಿ ಬಾಂಧವರೊಂದಿಗೆ ಬೆರೆಯುವ, ಮಾತನಾಡುವ, ಚರ್ಚಿಸುವಂಥ ಅವಕಾಶ. ಸಾಮಾಜಿಕ ಜಾಲತಾಣಗಳು, ಅವುಗಳ ಸವಾಲುಗಳು, ಸಾಮಾಜಿಕ ಜಾಲತಾಣ ಮತ್ತು ಪತ್ರಕರ್ತರ ಸವಾಲುಗಳು. ಒಂದು ಪ್ರೊಫೆಷನಲ್ ಮೀಡಿಯಾ ಹೆಂಗೆ ಅಪ್ಡೇಟ್ ಆಗಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಬೆಳೆಯುವುದು ಹೇಗೆ, ಔಟ್ಡೇಟೆಡ್ ಆದರೆ ಹಿಂದುಳ್ಕೊಂಡು ಬಿಡ್ತೀರಿ, ನಮ್ಮ ಚಾನಲಿನ ಅಥವಾ ನಮ್ಮ ಪತ್ರಿಕೆಯ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಕಡಿಮೆ ಆಗಿದೆಯಾ, ಜಾಸ್ತಿ ಆಗಿದೆಯಾ, ಯಾರು ಹೊಸಬರು, ಏನು ಪ್ರಯತ್ನ ಪಡ್ತಿದ್ದಾರೆ, ಏನು ಆಗ್ತಾ ಇದೆ, ಹಣಕಾಸಿನ ವಿಷಯಗಳ ಚರ್ಚೆ ಆಗ್ತವೆ, ಡಿಜಿಟಲ್ ರೆವಿನ್ಯೂ ಎಷ್ಟಿದೆ, ಮೇನ್ ಸ್ಟ್ರೀಮ್ ರೆವಿನ್ಯೂ ಎಷ್ಟಿದೆ, ಇತ್ಯಾದಿ ಇತ್ಯಾದಿ. ಒಂದು ಮಾತನ್ನು ನಾನು ಹೃದಯಪೂರ್ವಕವಾಗಿ ಒಪ್ಪಿಕೊಂಡು ಅದನ್ನು ಅಳವಡಿಸ್ಕೊಂಡು ಬಂದಿರೋದೇನೆಂದರೆ, ಓನ್ಲಿ ಚೇಂಜ್ ಇಸ್ ಪರ್ಮನೆಂಟ್. ಬದಲಾವಣೆ ಮಾತ್ರ ಶಾಶ್ವತ. ಯಾವುದೇ ಬದಲಾವಣೆ, ಯಾವುದೋ ಒಂದು ಬದಲಾವಣೆ ನನಗಿಷ್ಟ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಪಕ್ಕಕ್ಕೆ ನಿಂತ್ಕೊತೀನಿ, ನನಗಿಷ್ಟ ಇದೆ ಅನ್ನೋ ಕಾರಣಕ್ಕೆ ನಾನು ಇನ್ವಾಲ್ವ್ ಆಗ್ತೀನಿ ಅನ್ನೋದಾದರೆ ಪಕ್ಕಕ್ಕೆ ನಿಂತ್ಕೊಂಡಾಗ ಔಟ್ಡೇಟೆಡ್ ಆಗಿ ಹೋಗ್ತೀವಿ ಅಷ್ಟೇ. ಇದು ನಮ್ಮ ಇದು ಈ ಜರ್ನಿ ಇದೆಯಲ್ಲ, ಪತ್ರಿಕೋದ್ಯಮದ ಜರ್ನಿ ಅನ್ನೋದು ನಮ್ಮ ಖಾಸಗಿ ಕಾರಿನ ಜರ್ನಿ ಅಲ್ಲ. ಇದು ನಮ್ಮ ಕಾರ್ ನಮಗೋಸ್ಕರ ವೇಟ್ ಮಾಡುತ್ತೆ, ಸ್ವಲ್ಪ ಲೇಟ್ ಆಗಿದ್ದಂಗಿದೆ. ಆ ಟೈಮಿಗೆ ನಾವು ರೈಲ್ವೆ ಸ್ಟೇಷನ್ನಲ್ಲಿ ಇರಬೇಕು, ಟ್ರೈನ್ ಬಂದಾಗ ಹತ್ಕೋಬೇಕು. ಲೋಕೋ ಪೈಲಟ್ ನಮಗೋಸ್ಕರ ವೇಟ್ ಮಾಡೋದಿಲ್ಲ. ಈ ಬದಲಾವಣೆಗಳು ಕೂಡ ಹಾಗೆ. ನಾವು ಅಪ್ಡೇಟ್ ಆದರೆ ಸರ್ವೈವ್ ಆಗ್ತೀವಿ, ಇಲ್ಲದೆ ಹೋದರೆ ನಮ್ಮ ಪಾಡಿಗೆ ಪತ್ರಿಕೋದ್ಯಮ ಅನ್ನುವ ಜಗತ್ತಿನಿಂದ ನಾವು ಮರೆ ಆಗ್ತೀವಿ ಅಷ್ಟೇ. ಇವತ್ತಿಗೂ ನಾನು ನೆನಪಿಸ್ಕೊಳ್ತೀನಿ, ನಮ್ಮದು 19 ವರ್ಷ ಆಯಿತು ಜರ್ನಲಿಸಮ್ಮಿಗೆ ಬಂದು. 19 ವರ್ಷಗಳ ಹಿಂದೆ ನನ್ನ ಜೊತೆಗೆ ಕೆಲಸ ಮಾಡ್ತಿದ್ದವರ ಪೈಕಿ ಎಷ್ಟು ಜನ ಈಗ ಪತ್ರಿಕೋದ್ಯಮದಲ್ಲಿದ್ದಾರೆ, ಎಷ್ಟು ಜನ ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ ಅಂದರೆ ಮೋರ್ ದೆನ್ 90% ಪೀಪಲ್ ದೇ ಹ್ಯಾವ್ ಪೆರಿಶ್. ಅಂದರೆ ಇಲ್ಲ, ಈಗ ಅವರು ಪತ್ರಿಕೋದ್ಯಮದಲ್ಲಿಲ್ಲ, ಬೇರೆ ಏನೇನೋ ಉದ್ಯೋಗಗಳನ್ನು ಮಾಡ್ಕೊಂಡಿದ್ದಾರೆ. ಅವರ ಪೈಕಿ ಬಹಳಷ್ಟು ಜನ ಏನಂದರೆ ಪತ್ರಿಕೋದ್ಯಮದಲ್ಲಿ ಉಳಿದುಕೊಳ್ಳಲೇಬೇಕು ಅನ್ನೋ ಹಠ ಅವ್ರಿಗಿರಲಿಲ್ವಾ? ಹಠ ಪರಿಸ್ಥಿತಿ ಆದರೂ ಹಾಗೆ ಆಗುವ ಸಾಧ್ಯತೆ ಇದೆ. ಇದಕ್ಕಿಂತ ಮುಂಚಿನ ಗೋಷ್ಠಿಯಲ್ಲಿ ಅನಂತ್ ಶ್ರೀನಿವಾಸ್ ಸರ್ ಇಲ್ಲೇ ಕೂತ್ಕೊಂಡಿದ್ದಾರೆ, ವೇದಿಕೆಯ ಮೇಲಿದ್ದರು. ಅನಂತ್ ಶ್ರೀನಿವಾಸ್ ಸರ್ ನೋಡಿದಾಗ ನನ್ನ ಪತ್ರಿಕೋದ್ಯಮದ ಆರಂಭದ ದಿನ ಮೊದಲನೇ ದಿನದ ನೆನಪಾಗುತ್ತೆ. ನಾವೆಲ್ಲ ಹುಚ್ಚಿಗೆ ಬಿದ್ದು ಅಂದರೆ ರವಿ ಬೆಳಗೆರೆ ಅವರ ಹಾಯ್ ಬೆಂಗಳೂರು, ಗೋ ಮನಸ್ಸೇನ ಓದಿಕೊಂಡು ನಾವು ಪತ್ರಿಕೋದ್ಯಮಿಗಳಾಗಬೇಕು ಅಂತ ಹಠಕ್ಕೆ ಬಿದ್ದಂಥವರು, ಅದಕ್ಕೋಸ್ಕರ ಕನವರಿಕೆಗಳನ್ನು ಕಂಡಂಥವರು, ಮನೆಯವರ ಒತ್ತಾಯಕ್ಕೆ ಬಿದ್ದು ಸೈನ್ಸ್ಗೆ ಸೇರ್ಕೊಂಡ್ರು ಕೂಡ ಸೈನ್ಸ್ ಫೇಲ್ ಆಗಿ ಮತ್ತೆ ಆರ್ಟ್ಸಿಗೆ ಬಂದು ಒಟ್ಟಿನಲ್ಲಿ ನಾವು ಜರ್ನಲಿಸ್ಟ್ ಆಗಬೇಕು ಅಂತ. ಹುಬ್ಳಿಯಲ್ಲಿ ಅವಾಗ ಜರ್ನಲಿಸಮ್ ಕಾಲೇಜುಗಳು ಇರಲಿಲ್ಲ. ನಾನು ಡಿಗ್ರಿ ಮುಗಿಸ್ಕೊಂಡು ಪೋಸ್ಟ್ ಗ್ರ್ಯಾಜುಯೇಷನ್ ಬೆಂಗಳೂರಲ್ಲಿ ಮಾಡಬೇಕು ಅಂತ ಬಂದಾಗ ಬೆಂಗಳೂರಿನ ಎಲ್ಲ ಕಾಲೇಜುಗಳನ್ನು ಓಡಾಡಿ ಲಾಸ್ಟಿಗೆ ಹಾಯ್ ಬೆಂಗಳೂರು ಆಫೀಸ್ ಹೋಗಿದ್ದೆ. ಯಾವ ಕಾಲೇಜಿಗೆ ಸೇರ್ಕೊಳ್ಳಿ ಕೇಳಬೇಕು, ರವಿ ಬೆಳಗೆರೆ ಅವ್ರನ್ನ ಕೇಳಬೇಕು ಅಂತ. ಅವಾಗ ನನ್ನೊಳಗೊಂದು ಕನ್ಫ್ಯೂಷನ್ ಶುರುವಾಗಿತ್ತು. ಟ್ಯಾಬ್ಲಾಯ್ಡಿಗೆ ಹೋಗ್ಬೇಕಾ, ಮೇನ್ ಸ್ಟ್ರೀಮ್ ಮೀಡಿಯಾಗೆ ಹೋಗ್ಬೇಕಾ ಅಂತ, ಮುಖ್ಯವಾಹಿನಿಯ ಮಾಧ್ಯಮಕ್ಕೆ ಹೋಗ್ಬೇಕಾ ಅಥವಾ ಟ್ಯಾಬ್ಲಾಯ್ಡಿಗೆ ಹೋಗ್ಬೇಕಾ ಅಂತ. ರವಿ ಬೆಳಗೆರೆ ಹೇಳಿದ್ರು, ನನ್ನ ಹತ್ರನೇ ಬಂದ್ಬಿಡು, ಹಾಯ್ ಬೆಂಗಳೂರಿಗಿಂತ ಒಳ್ಳೆ ಯೂನಿವರ್ಸಿಟಿ ಯಾವುದಿದೆ, ಒಂದು ವರ್ಷ ಅಲ್ಲಿ ಕೆಲಸ ಮಾಡು, ನಿನಗೆ ಇಲ್ಲಿನ ಕಲಿ ಸಮಾಧಾನ ಆಗದೆ ಇದ್ದರೆ ನಿನ್ನನ್ನು ಪೋಸ್ಟ್ ಗ್ರ್ಯಾಜುಯೇಷನ್ ನಾನು ಓದಿಸ್ತೀನಿ ಅಂತ ಹೇಳಿದ್ರು. ಅದಾದಮೇಲೆ ನನಗೊಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಆವಾಗ ಪ್ರಜಾವಾಣಿ ಬಹಳ ಆಕರ್ಷಕವಾಗಿ ಕಾಣೋದು ಅಂದರೆ ಪತ್ರಿಕೋದ್ಯಮದಲ್ಲಿ ಬೆಳವಣಿಗೆ ಅವಕಾಶಗಳು ಜಾಸ್ತಿ ಇರುತ್ತೆ. ನಾನು ಹೇಳಿದೆ, ಇಲ್ಲ ಸರ್ ನನಗೆ ಟ್ಯಾಬ್ಲಾಯ್ಡ್ ಮೇನ್ ಸ್ಟ್ರೀಮ್ ಕನ್ಫ್ಯೂಷನ್ ಅಂದಾಗ ರವಿ ಬೆಳಗೆರೆ ಅಲ್ಲಿ ಅನಂತ ಚಿನಿವಾರ್ ಅಂತ ಕುಂತಿರ್ತಾರೆ, ಹೋಗೋರ ಜೊತೆಗೆ ಒಂದು 10 ನಿಮಿಷ ಮಾತಾಡು ಅಂತ ಕಳಿಸಿದ್ರು ನನ್ನ. ಅವಾಗ ಚಿನಿವಾರ್ ಸರ್ ಹತ್ರ ಹೋಗಿ ಪರಿಸ್ಥಿತಿ ಆದರೂ ಹಾಗೆ ಆಗುವ ಕನ್ಫ್ಯೂಷನ್, ಏನು ಮಾಡಲಿ, ರವಿ ಬೆಳಗೆರೆ ನೋಡಿದ್ರೆ ಹಾಯ್ ಬೆಂಗಳೂರು ಸೇರ್ಕೊ ಅಂತಿದ್ದಾರೆ, ನಾನು ಮೇನ್ ಸ್ಟ್ರೀಮ್ ಮೀಡಿಯಾಗೆ ಹೋಗ್ಬೇಕಾ, ಹಾಯ್ ಬೆಂಗಳೂರಿಗೆ ಬರ್ಬೇಕಾ ಅಂದಾಗ ಅನಂತ್ ಚಿನಿವಾರ್ ಅವರು ನಾನು ಒಂದೇ ಪ್ರಶ್ನೆ ಕೇಳಿದೆ, ಮಾಧ್ಯಮದಲ್ಲಿ ನೀನು ಸಾಧಿಸಬೇಕು ಅಂದ್ಕೊಂಡಿರೋ ಗುರಿ ಏನು ಅಂತ ಕೇಳಿದ್ರು. ಅಲ್ಲಿ ತನಕ ನಾನು ಆ ಪ್ರಶ್ನೆ, ಏನು ವಾಟ್ ಈಸ್ ದಟ್ ಯು ವಾಂಟ್ ಟು ಅಚೀವ್ ಇನ್ ಮೀಡಿಯಾ? ಅವತ್ತದು ಯಾಕೆ ಹಂಗೆ ಹೇಳಬೇಕು ಅನ್ನಿಸ್ತು. ನಾನು ಹೇಳಿದೆ, ಸರ್ ನಾನು ರೋಡಲ್ಲಿ ನಡ್ಕೊಂಡು ಹೊಂಟ್ರೆ ಒಂದು 4 ಜನ ಬಂದು ಆಟೋಗ್ರಾಫ್ ತಗೋಬೇಕು, ಅಂಥ ಪತ್ರಕರ್ತ ಆಗಬೇಕು ಅಷ್ಟೇ. ಅವಾಗಿದ್ದಿದ್ದು ಗುರಿ ಪಾಪ್ಯುಲರ್ ಆಗಬೇಕು, ಜನಪ್ರಿಯರಾಗಬೇಕು ಅಂತ ಅಷ್ಟೇ. ಅನಂತ್ ಚಿನಿವಾರ್ 2ನೇ ಸೆಕೆಂಡ್ ಕೂಡ ಯೋಚನೆ ಮಾಡದೆ ಹೇಳಿದ್ರು, ಹಾಯ್ ಬೆಂಗಳೂರಿಗೆ ಬನ್ನಿ, ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲೆಲ್ಲ ಆಗೋದಿಲ್ಲ. ನೋಡಿ, ಅವತ್ತಿಗೂ ಇವತ್ತಿಗೂ ಕಾಲ ಎಷ್ಟು ಬದಲಾಗೋಯ್ತು ಅಂತ. ಅವತ್ತು ಸೆಲ್ಫಿ
ಮೊಬೈಲು ಇದು ಯಾವುದೂ ಇರಲಿಲ್ಲ. ನಮ್ಮ ಕನಸಿದ್ದು ನಾವು ಯಾರಿಗೂ ಆಟೋಗ್ರಾಫ್ ಕೊಡಬೇಕು ಅಂತ, ಅಷ್ಟು ದೊಡ್ಡ ಪತ್ರಕರ್ತರಾಗಬೇಕು ಅಂತ. ಅದಾದ ನಂತರ ಮೊಬೈಲಿನ ಜಗತ್ತು ಬಂತು. ರವೀಂದ್ರ ಭಟ್ ಸರ್ ಹೇಳ್ದಂಗೆ ಯಾರ ಕೈಯಲ್ಲಿ ಮೊಬೈಲ್ ಇದೆಯೋ ಆತ ನೋಡುಗನೂ ಹೌದು, ಕೇಳುಗನೂ ಹೌದು, ಓದುಗನೂ ಹೌದು, ಜೊತೆಗೆ ಪತ್ರಕರ್ತನೂ ಹೌದು. 16 ವರ್ಷಗಳಲ್ಲಿ ನಾವು ಕಂಡಂತಹ ಬದಲಾವಣೆ. ಮೊನ್ನೆನೋ ಈ ಮೆಟಾದ ಓನರು ಮಾರ್ಕ್ ಜುಕರ್ಬರ್ಗ್ ಹೇಳಿದಂತಹ ಸ್ಟೇಟ್ಮೆಂಟ್ ಓದಿ ನನಗೆ ಇನ್ನೂ ಶಾಕ್ ಆಯ್ತು ನನಗೆ. ಈ ಏನು ಸೋಷಿಯಲ್ ಮೀಡಿಯಾ ಅಥವಾ ಸ್ಮಾರ್ಟ್ ಫೋನಿನ ಉತ್ತುಂಗವನ್ನು ನೋಡ್ತಾ ಇದ್ದೀವಲ್ಲ, ಇದು ಇನ್ನು 15 ವರ್ಷ ಮಾತ್ರ ಅಂತಾರೆ. ಇನ್ನು 10 ರಿಂದ 15 ವರ್ಷಗಳಲ್ಲಿ ಈ ಫೋನ್ಗಳು ಕೂಡ ಇರೋದಿಲ್ಲ. ಆ ನಂತರ ಬರುವ ಜಗತ್ತು ಯಾವುದು? ಆಗಿನ ಪತ್ರಿಕೋದ್ಯಮ ಹೆಂಗಿರುತ್ತೆ? ಆವಾಗ ಬರಬಹುದಾದ ಪತ್ರಿಕೋದ್ಯಮದ ಸ್ವರೂಪಕ್ಕೆ ನಮ್ಮನ್ನು ನಾವು ಅಪ್ಡೇಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗತ್ತಾ? ನನಗೇನು ಅದೇನು ಎಕ್ಸಾಜರೇಷನ್ ಅನ್ನಿಸ್ಲಿಲ್ಲ. 10 ರಿಂದ 15 ವರ್ಷದಲ್ಲಿ ಸ್ಮಾರ್ಟ್ ಫೋನ್ಗಳಿಗೆ ಕನ್ಫ್ಯೂಷನ್ ಏನು ಇರ್ತವೆ ಅಂತ ಮಾರ್ಕ್ ಜುಕರ್ಬರ್ಗ್ ಹೇಳಿದಾಗ ನನಗೇನು ಅದೇನು ನಂಬೋದಕ್ಕೆ ಅದೇನು ನಂಬಲಾರದಂಥ ವಿಷಯ ಅಂತ ಅನ್ನಿಸ್ಲಿಲ್ಲ. ಬದಲಾವಣೆಯ ವೇಗ ಹಂಗಿದೆ. 2 ವರ್ಷ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ನಾನು ಪತ್ರಿಕೋದ್ಯಮವನ್ನು ಓದಿ ಆನಂತರ ಒಂದು ನ್ಯೂಸ್ ಚಾನಲಿಗೆ ಬಂದರೆ ಕ್ಲಾಸಲ್ಲಿ ಕಲಿಸಿದ್ದೇ ಒಂದು, ಚಾನಲ್ನಲ್ಲಿ ಇರೋದೇ ಇನ್ನೊಂದು, ಸಂಬಂಧನೇ ಇಲ್ಲ ಒಂದಕ್ಕೊಂದು. ಅಷ್ಟೊಂದು ವೇಗದ ಬದಲಾವಣೆಯನ್ನು ನಾವು ನೋಡ್ತಾ ಇದ್ದೀವಿ. ಮೀಡಿಯಾದಲ್ಲೇ ನ್ಯೂಸ್ ಚಾನಲ್ನಲ್ಲಿ 6 ತಿಂಗಳ ಹಿಂದೆ ವರ್ಕ್ ಆಗ್ತಾ ಇದ್ದ ಸಬ್ಜೆಕ್ಟ್ ಇವತ್ತು ವರ್ಕ್ ಆಗೋದಿಲ್ಲ. 6 ತಿಂಗಳಿಗೆ ಒಂದ್ಸಲ ನ್ಯೂಸ್ ಕನ್ಸಂಪ್ಷನ್ನ ಟ್ರೆಂಡ್ ಚೇಂಜ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾ ಕೂಡ ಚೇಂಜ್ ಆಗುತ್ತೆ, ಇಂಟರ್ನೆಟ್ ಜಗತ್ತು ಕೂಡ ಚೇಂಜ್ ಆಗುತ್ತೆ. ಪಾಪ್ಯುಲಾರಿಟಿಗೆ ಶಾರ್ಟ್ಕಟ್ಗಳು ಬಂದು ಇವತ್ತು 40 ಸೆಕೆಂಡು 50 ಸೆಕೆಂಡಿನ ರೀಲ್ಸ್ಗಳನ್ನು ಮಾಡಿ ಸೋಷಿಯಲ್ ಮೀಡಿಯಾಗೆ ಹಾಕುವವರು ತಮ್ಮ ಜನಪ್ರಿಯತೆ ಹೆಂಗಿರಬೇಕು ಅನ್ನೋದು ನಾವೇ ನಿರ್ಧರಿಸಿಕೊಂಡಂತ ಅಂಥದ್ದೊಂದು ಯುವ ಸಮೂಹವನ್ನು ನಾವು ನೋಡ್ತಾ ಇದ್ದೀವಿ. ಮೇನ್ ಸ್ಟ್ರೀಮ್ ಜರ್ನಲಿಸಮು ಆ ಮಾದರಿಯ ಕಮ್ಯುನಿಕೇಷನ್ನು, ಆ ಮಾದರಿಯ ಸಂವಹನದೊಂದಿಗೆ ಸ್ಪರ್ಧೆ ಮಾಡುವುದಕ್ಕೆ ಸಾಧ್ಯವಾ? ನನ್ನ ಗಟ್ ಫೀಲಿಂಗ್, ನನ್ನ ಸ್ಟ್ರಾಂಗ್ ಫೀಲಿಂಗ್ ಡೆಫಿನೆಟ್ಲಿ ಸಾಧ್ಯ ಇದೆ. ಅಸಾಧ್ಯ ಅನ್ನುವಂಥದ್ದು ಯಾವುದೂ ಅಲ್ಲ. ಒಂದು ನಿಂತ್ಕೊಂಡಾಗ ರೈಟ್ ಹೋಗಬೇಕಾದ್ರೆ ರೈಟ್ ಲೆಫ್ಟ್ ಅಂದ್ರೆ ನಾನು ಎಡಬಲ ಸೈದ್ಧಾಂತಿಕದ ದೃಷ್ಟಿಯಿಂದ ಹೇಳ್ತಾ ಇಲ್ಲ. ಒಂದು ಕವಲ ದಾರಿಯಲ್ಲಿ ಬಂದು ನಿಂತ್ಕೊಂಡಾಗ ಯಾವ ಕಡೆ ಹೋಗಬೇಕು ಅನ್ನೋದರ ಕಾನ್ಷಿಯಸ್ ಡಿಸಿಷನ್ ಅನ್ನು ಪ್ರತಿ ಕ್ಷೇತ್ರ ತೆಗೆದುಕೊಳ್ಳುತ್ತೆ. ಸರಿಯಾದ ಮಾರ್ಗವನ್ನು ಆ ಕ್ಷೇತ್ರ ಆರಿಸಿಕೊಳ್ಳುತ್ತೆ. ಅಂಥದ್ದೊಂದು ದಾರಿಯಲ್ಲಿ ಪತ್ರಿಕೋದ್ಯಮ ಕೂಡ ಇದೆ. ಓನ್ಲಿ ಚೇಂಜ್ ಈಸ್ ಪರ್ಮನೆಂಟ್. ಬದಲಾವಣೆ ಮಾತ್ರ ಶಾಶ್ವತ, ಬದಲಾವಣೆ ಅನಿವಾರ್ಯ. ಬದಲಾವಣೆಗೆ ನಮ್ಮನ್ನು ನಾವು ತೆರೆದುಕೊಳ್ಳಬೇಕು, ಒಗ್ಗಿಕೊಳ್ಳಬೇಕು, ಅದರಂತೆ ಸಾಗಬೇಕು. ಆಗ ನಮ್ಮ ರಿಲೆವೆನ್ಸ್ ಇರುತ್ತೆ, ಪ್ರಸ್ತುತತೆ ಇರುತ್ತೆ. ಅದರ ಮಾರ್ಗಗಳನ್ನು ನಾವೆಲ್ಲರೂ ಕಂಡುಕೊಳ್ಳೋಣ ಅಂತ ಹೇಳ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಇರ್ತವೆ ಅಂತ